ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲಾರು ಹೆಂಗದರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋನು ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವತ್ತಿನ ಉದ್ಯೋಗ ಮಾಹಿತಿ ಬಂದ್ಬಿಟ್ಟ ನಮ್ಮ ಧಾರವಾಡದೊಳಗ, ಮತ್ತ ಬೆಂಗಳೂರೊಳಗ, ನಮ್ಮ ರಾಜಧಾನಿಯಾದ ಬೆಂಗಳೂರೊಳಗ ಕೆಲ್ಸಕ್ಕೆ ತಗೋಕತ್ತಾರ. ಏನೆಲ್ಲ ಎಜುಕೇಶನ್ ಆಗಿರ್ಬೇಕು ಮತ್ತು ಒಳ್ಳೆ ಎಷ್ಟು ಸ್ಯಾಲ್ರಿ ಅವನ್ನೆಲ್ಲ ನೋಡೋಣ. ಫಸ್ಟ್ ನಮ್ಮ ಧಾರವಾಡದೊಳಗ ಯಾವ ಎಜುಕೇಶನ್ಗೆ ಎಷ್ಟು ಸ್ಯಾಲ್ರಿ ಕೊಡಾಕತ್ತಾರ ಅದನ್ನ ನೋಡೋಣ ಬರ್ರಿ. ಇವತ್ತಿನ ಉದ್ಯೋಗ ಮಾಹಿತಿ ಬಂದ್ಬಿಟ್ಟ. ಫಸ್ಟ್ ನಾನು ರೆಸ್ಪಾನ್ಸ್ ಹೇಳ್ಬೇಕ. ಏನಪ್ಪಾ ಅಂತಂದ್ರೆ ಪ್ರೈವೇಟ್ ಕಂಪನಿಗಳ ಜಾಬ್ ಅಪ್ಡೇಟ್ ಯಾರು ಹಂಗ ಕೊಡೋದಿಲ್ಲ ಡೀಟೇಲ್ಸ್ ಆಗಿ. ನಾನು ಕೊಟ್ಕೊಂತ ಹೊಂಟೀನಿ. ಕಂಪನಿಗಳೊಳಗ ಕೆಲಸ ಇರ್ತಾವಲ್ಲ ಅದ್ರ ಕಂಟೆಂಟ್ ಮಾಡಾಕತ್ತೆ ನಾನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತ ಹಂಗ ಏನಪ್ಪಾ ಅಂತಂದ್ರೆ ಖುಷಿ ವಿಚಾರ, ನನ್ನ ವಿಡಿಯೋ ಎಲ್ಲಾ ಕಡೆ ಹೊಂಟೈತಿ. ಹಂಗ ಸಬ್ಸ್ಕ್ರೈಬ್ನು ಮಾಡಾಕತ್ತಾರ, ಒಳ್ಳೆ ರೀತಿಯಿಂದ ಕಮೆಂಟ್ನು ಬರಾಕತ್ತಾವ. ಆ ಕಮೆಂಟ್ ಒಳಗ ಸೆಲೆಕ್ಟ್ ಆದವ್ರು ಕಮೆಂಟ್ನು ಮಾಡಾಕತ್ತಾರ. ಥ್ಯಾಂಕ್ ಯು ಅಣ್ಣ ಅಂತ ಕೆಲಸ. ದಯವಿಟ್ಟು ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ನಾನು ವಿಡಿಯೋಗಳು ನೋಡ್ರಿ, ಇಲ್ಲಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ರಿ. ಏನಪ್ಪಾ ಅಂತಂದ್ರೆ ಇವತ್ತಿನ ಡೇ 100 days ಚಾಲೆಂಜ್ ಒಳಗ 24ನೇ ದಿನ, ಅಂದ್ರೆ 24 ವಿಡಿಯೋ ಮಾಡಿದೆ ನಾನು. ಹೋಗಿ ಚೆಕ್ ಮಾಡ್ಕೊರಿ. ನಿಮ್ಮ ಎಜುಕೇಶನಿಗೂ ನಾನು ಜಾಬ್ ಅಪ್ಡೇಟ್ ತಗೊಂಡ್ಬಂದಿರ್ತೀನಿ. ನಾನ್ ತರೋ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಅನ್ಲಿಮಿಟೆಡ್ ವೇಕೆನ್ಸಿ ಇರ್ತಾವ, ಅದು ಪ್ರೈವೇಟ್ ಕಂಪನಿ ಒಳಗ. ನೋಡ್ರಿ, ಹೋಗಿ ಇಂಟರ್ವ್ಯೂ ಕೊಡೋದಾದ್ರೆ ಕೊಡ್ರಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಧಾರವಾಡದಿಂದ ಮತ್ತು ಧಾರವಾಡದೊಳಗೂ ವೇಕೆನ್ಸಿ ಕರೆದಾರ, ಹಂಗ ಬೆಂಗಳೂರೊಳಗೂ ವೇಕೆನ್ಸಿ ಕರೆದವ. ಫುಲ್ ಡೀಟೇಲ್ಸ್ ನೋಡ್ತಾನೆ, ವಿಡಿಯೋ ಸ್ಕಿಪ್ ಮಾಡ್ದಂಗ ಪೂರ್ತಿ ನೋಡ್ರಿ. ಹಿಂಗಾಗ್ತದ ನೋಡ್ರಿ. 4 ಮಂದಿ ಏನ್ ಅನ್ಕೊಂತಾರ, 4 ಮಂದಿ ನಿನ್ನ ಬಗ್ಗೆ ಏನ್ ಮಾಡ್ತಾರ, ಅದನ್ನೆಲ್ಲ ನೀವು ತಲೆ ಕೆಡ್ಸೋಬೇಡ್ರಿ. ಏನಪ್ಪಾ ಅಂತಂದ್ರೆ ಯು ಆರ್ ದ ಕಂಟೆಂಟ್ ಕ್ರಿಯೇಟರ್. ಅದ್ರ ಸಂಬಂಧ ಕಂಟೆಂಟ್ ಕ್ರಿಯೇಟ್ ಮಾಡಕತ್ತಿಪ್ಪ ಅಂತಂದ್ರೆ ಒಂದು ಬೆಸ್ಟ್ ಅಪಾರ್ಚುನಿಟಿ. ಅಂದ್ರೆ ಏನೋ ಒಂದು ಸಕ್ಸಸ್ಫುಲ್ ಹೋಗು ಹಾದ್ಯಾಗ ನೀ ಎದೆ ಅಂತ ಅರ್ಥ. ಏನೋ ಅಂತಂತಂದ್ರೆ ಸೋಷಿಯಲ್ ಮೀಡಿಯಾದಾಗ ನೀ ಬೆಳಿಬೇಕಂತಂದ್ರೆ ಅವನ್ನೆಲ್ಲ ತಲೆ ಕೆಡ್ಸ್ಕೊಬಾರ್ದ. ಬ್ಯಾಡ್ ಕಾಮೆಂಟ್ಸ್ ಬರ್ತಿರ್ತಾವ. ಹಂಗ ನಮ್ಮ ಕರ್ನಾಟಕದೊಳಗ ಕ್ರಿಯೇಟರ್ಸ್ಗಳಿಗೆ ಭಾಳ ಅಂದ್ರೆ ಭಾಳ ಏನಪ್ಪಾ ಅಂತಂದ್ರೆ ಫುಲ್ ಅಂದ್ರೆ ಹೆಲ್ಪ್ ಮಾಡ್ತಾರ. ಹಂಗ ಅವ್ರಿಗೇನು ಉಪಯೋಗ ಆಕೈತಲ್ಲ ಅಂತ ವಿಡಿಯೋಗಳು ನೋಡ್ತಾರೆ. ನೋಡ್ರಿ, ಕಂಟೆಂಟ್ ಕ್ರಿಯೇಟ್ ಅಂತಂದ್ರೆ ಸುಲಭದ ಮಾತಲ್ಲ. ಏನಪ್ಪಾ ಅಂತಂದ್ರೆ ಕೆಲವೊಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಬೇಕು. ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ರಿಪ್ಪ ಅಂತಂದ್ರೆ ಏನು ಹಾಕ್ಬೇಕು, ಕಂಟಿನ್ಯೂ ಆಗಿ ಡಿಸಿಪ್ಲಿನ್ ಆಗಿ ಕಂಟಿನ್ಯೂ ಆಗಿ ಒಂದ ಕಂಟೆಂಟ್ ಕೊಡ್ತಿರ್ಬೇಕು. ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಇರೋರಿಗೆ ಏನೋ ಚಲೋ ಐತಲ್ಲ ಇದು ಹಿಂಗೆ ಅನಿಸ್ಬೇಕು. ಅದಕ್ಕೆ ಕ್ರಿಯೇಟರ್ಸ್ಗಳು ಏನಾದರೂ ಕ್ರಿಯೇಟ್ ಮಾಡಿದ್ರಿಪ್ಪ ಅಂತಂದ್ರೆ ಯಾವ ಕ್ಯಾಟಗರಿ ಒಳಗೆ ನೀವು ವಿಡಿಯೋ ಮಾಡಕತ್ತೀರಲ್ಲ ಆ ಕ್ಯಾಟಗರಿ ಒಳಗೆ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ರಿ. ಅರ್ನಿಂಗ್ಸ್ ಬಗ್ಗೆ ತಲೆ ಕೆಡಿಸೋಬೇಡ್ರಿ. ಏನಪ್ಪಾ ಅಂತಂದ್ರೆ ಸ್ಟೆಪ್ಸ್ ಬೈ ಸ್ಟೆಪ್ಸ್ ನಾನು ತಿಳಿಸ್ಕೊಂತ ಹೋಗ್ತೇನೆ. ಅದು ಕರ್ನಾಟಕದೊಳಗೆ, ಅದು ಉತ್ತರ ಕರ್ನಾಟಕದೊಳಗೆ. ನಿಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ಮಾಡ್ಬೇಕು, ಕಂಟೆಂಟ್ ಕ್ರಿಯೇಟ್ ಮಾಡಿ ಕ್ಯಾಸ ವಿಡಿಯೋದಿಂದ ಅರ್ನಿಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ ಬೆಸ್ಟ್ ಆಪ್ಷನ್ ಐತಿ. ಇನ್ಸ್ಟಾಗ್ರಾಮ್ ಹೆಂಗ್ ದುಡ್ಡು ಕೊಡ್ತೈತಿ ಅಂತಂದ್ರೆ ಬ್ರ್ಯಾಂಡ್ ಪ್ರಮೋಷನ್ ಕೊಲಾಬ್ರೇಷನ್ ಇಂದ ಕೊಡ್ತೈತಿ. ಬಟ್ ಬ್ರ್ಯಾಂಡ್ ಪ್ರಮೋಷನ್ ಹೆಂಗ್ ಸಿಗ್ತಾವಪ್ಪ ಅಂತಂದ್ರೆ ನೀವು ವಿಡಿಯೋ ಕ್ವಾಲಿಟಿನ ಬೆಸ್ಟ್ ಆಗಿ ಇಡ್ಬೇಕು. ಹಂಗ ಮೈಕ್ ಯೂಸ್ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ ಮೇನ್ ಪ್ರಾಡಕ್ಟ್, ಮೇನ್ ಶಾಪ್ ಏನು ನೀವು ಪ್ರಮೋಷನ್ ಮಾಡತ್ತಿರಲ್ಲ ಅದನ್ನ ಕ್ಲಿಯರ್ ಆಗಿ ಹೇಳ್ಬೇಕು. ಅಂಥವು ವಿಡಿಯೋಗಳು ಕೆಲವೊಂದು ನಿಮ್ಮ ವೈರಲ್ ಆಗಿದ್ದಪ್ಪ ಅಂತಂದ್ರೆ ಯಾರ ನಿಮಗೆ ಪ್ರಮೋಷನ್ ಕೊಡ್ತಾರಲ್ಲ ಅದನ್ನ ನೋಡಿ ಕೆಲಸ ನಿಮಗೆ ಪ್ರಮೋಷನ್ ಸಿಗ್ತೈತಿ. ನೋಡ್ರಿ, ಇನ್ಸ್ಟಾಗ್ರಾಮ್ನು $1 ಲೆಕ್ಕದಾಗ ರೊಕ್ಕ ಕೊಡತೈತೆ ಅಂತಾರ. ಅದಕ್ಕೆಲ್ಲ ತಲೆ ಕೆಡಿಸೋಬೇಡ್ರಿ. ಏನಪ್ಪಾ ಅಂತಂದ್ರೆ ಇನ್ನೂ ಲೇಟ್ ಆಕೈತಿ, ಯಾರು ದುಡ್ಡು ಕೊಡೋದಿಲ್ಲ. ಅದ್ರೊಳಗೂ ಸ್ವಲ್ಪ ಡಾಕ್ಯುಮೆಂಟ್ಸ್ ಮತ್ತು ನಿಮ್ಮ ವಿಡಿಯೋ ರಿಸೀವ್ ಕಂಟೆಂಟ್ ಇರ್ತಾವ, ಅವೆಲ್ಲ ಕಾಪಿರೈಟ್ಸ್ ಇರ್ತಾವ. ಅದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಎಲಿಜಿಬಲ್ ಆದವರು ಅಮೌಂಟ್ ತೆಗೆದು ತೋರಿಸ್ಲಿ, ಅವಾಗ ನಾವು ಒಪ್ಕೊಂಡು ಇನ್ಸ್ಟಾಗ್ರಾಮಿಂದ ಅಮೌಂಟ್ ಬರಾಕತ್ತೈತೆ ಅಂತ ಕೆಲಸ. ಅದ್ರ ಬಗ್ಗೆ ಬಿಡ್ರಿ. ಯೂಟ್ಯೂಬ್ ಬಗ್ಗೆ ವರ್ಕ್ ಮಾಡ್ರಿ. ನಿಮ್ದೇನು ಕಂಟೆಂಟ್ ಐತಲ್ಲ ಅದನ್ನ ಕೊಟ್ಕೊಂತ ಹೋಗ್ರಿ. ಫಸ್ಟ್ನೇದ ವಿಡಿಯೋ ಯೂಟ್ಯೂಬ್ ಹೆಂಗೆ ಚಾಲೂ ಮಾಡ್ಬೇಕು ಅನ್ನೋದನ್ನ ನಾಳೆ ಬೆಳಗ್ಗೆ ವಿಡಿಯೋ ಮಾಡ್ತೇನೆ ನಾನು. ಇವತ್ತಿನ ಉದ್ಯೋಗ ಮಾಹಿತಿದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡ್ರಿ, ಟೈಮ್ ಹಿಡಿತೈತಿ. ಒಂದೇ ದಿವ್ಸಕ್ಕೆ ಏನು ನಿಮ್ದು ಸ್ಯಾಲ್ರಿ ಆಗಿ ಬಿಡುವುದಿಲ್ಲ. ಯೂಟ್ಯೂಬ್ ಕಡೆಯಿಂದ ಟೈಮ್ ಭಾಳ ಹಿಡಿತೈತಿ. ನಿಮಗೂ ಸ್ವಲ್ಪ ಮಾನಸಿಕ ಯುವಕ. ನೋಡ್ರಿ, ನನಗೂ ಒಂಥರ ಕಾಮೆಂಟ್ಸ್ ಒಳಗೂ ಕೆಲವೊಂದನ್ನ ಬ್ಯಾಡದ್ದು ಅದನ್ನ ನಾವು ಹ್ಯಾಂಡಲ್ ಮಾಡ್ಬೋದು. ಬ್ಯಾಡ್ ಕಾಮೆಂಟ್ಸ್ ಹಾಕೋರ್ನ ಅವು ನಮ್ಮ ಮನಸ್ಸೊಳಗೆ ಅಂದ್ರೆ ಕ್ರಿಯೇಟರ್ಸ್ ಮನಸ್ಸೊಳಗೆ ಹೆಂಗೆ ಕುಂಡಿರ್ತಾವ ಅಂತಂದ್ರೆ ಭಾಳ ಕೆಟ್ಟ ಆಕೈತಿ. ಹಂಗೆ ಎಲ್ಲ ರೀತಿನೂ ತಗೋಬೇಕು. ಒಂದು ಕೆಟ್ಟದ್ದು ಇರ್ತೈತಿ, ಚಲೋನು ಇರ್ತೈತಿ. ನೀವು ಸಕ್ಸಸ್ಫುಲ್ ಆಗ್ಬೇಕಂತಂದ್ರೆ 4 ಮಂದಿ ಏನಂತಾರ ಅನ್ನೋದನ್ನ ತಲೆಯಾಗಿನ ತೆಗೀರಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಲೈಫ್ ನೀವು ಎಂಜಾಯ್ ಮಾಡ್ರಿ, ವ್ಲಾಗರ ಮಾಡ್ರಿ, ಏನಾದರೂ ಒಟ್ಟು ನೋಡ್ರಿ. ಕ್ರಿಯೇಟರಿಂಗ್ ಒಳಗೆ ಇಳಿದಿರಿಪ್ಪ ಅಂತಂದ್ರೆ ಕ್ರಿಯೇಟರ್ಸ್ ನೀವು ಏನಾದರೂ ಕ್ರಿಯೇಟ್ ಮಾಡ್ರಿ, ಒಟ್ಟು ನೀವು ಕ್ರಿಯೇಟ್ ಮಾಡ್ರಿ. ಹೆಂಗಪ್ಪ ಅಂತಂದ್ರೆ ನಿಮ್ಮನ್ನ ಕಾಪಿನೂ ಮಾಡಿರಬಾರ್ದು, ಹಂಗೆ ಕ್ರಿಯೇಟ್ ಮಾಡ್ಬೇಕು.
ಅದನ್ನ ಹೇಳಾಕತ್ತೆ ನಾನು. ನೋಡ್ರಿ, ಪ್ರೈವೇಟ್ ಕಂಪನಿ ಜಾಬ್ ಬಂದ್ಬಿಟ್ಟು ಲಯಮ್ ಕಾಂಟ್ಯಾಕ್ಟದ ಹೈರಿಂಗ್ ತೊಗೊಂಬಂದೇನೆ ಇವತ್ತು. ಅದು ನಮ್ಮ ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಈ ಕಂಪನಿ ಐತಿ. ಏನೆಲ್ಲ ಹೈರಿಂಗ್ ಐತಿ, ಸ್ಯಾಲ್ರಿ ಎಷ್ಟು ಅನ್ನೋದನ್ನ ನೋಡೋಣ ಬರ್ರಿ. ನೋಡ್ರಿ, ಯಾರ್ದೆಲ್ಲ ITI ಚಾಯ್ಸ್ ಮಾಡಿರಿ, ITI ಒಳಗೆ ಎಲೆಕ್ಟ್ರಿಷಿಯನ್ ಹಂಗ ವೆಲ್ಡರ್ ಅದಿರಿ ಅಲ್ಲ, ನಮ್ಮ ಧಾರವಾಡ ಸುತ್ತಮುತ್ತ ಕೆಲಸ ಹುಡುಕಾತಿದ್ರಿ, ಬೆಸ್ಟ್ ಸ್ಯಾಲ್ರಿ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು. ಎಕ್ಸ್ಪೀರಿಯನ್ಸ್ ಕಾಂಟ್ಯಾಕ್ಟ್ ಒಳಗೆ ಆದ್ರೂ ನಡೀತೈತಿ. ಎಕ್ಸ್ಪೀರಿಯನ್ಸ್ ಮಾಡ್ಕೊಳುವಂಥ ಕೆಲಸ ನಿಮಗೆ ಏನಾದರೂ ನಿಮ್ಮ ತಲೆ ಆಗಿತ್ತಪ್ಪ ಅಂತಂತಂದ್ರೆ ಅದಕ್ಕೆ ಬೆಸ್ಟ್ ಆಪ್ಷನ್ ತೊಗೊಂಬಂದಿನಿ. ಏನಪ್ಪ ಅಂತಂತಂದ್ರೆ ಲಯಮ್ ಕಾಂಟ್ಯಾಕ್ಟ್ ಒಳಗೆ ಹೈರಿಂಗ್ ನಡೆಯತೈತಿ. ನೋಡ್ರಿ, ನಾವು ನೇಮಕಾತಿ ಮಾಡುತ್ತಿದ್ದೇವೆ ವೆಲ್ಡರ್ಸ್ಗಳನ್ನು, ಶಾಶ್ವತ ಉದ್ಯೋಗಾವಕಾಶಗಳು. ನೋಡ್ರಿ, ಕಾಂಟ್ಯಾಕ್ಟ್ಸ್ ಒಳಗೆ ದುಡಿಯಾತಿದ್ರಿಪ್ಪ ಅಂತಂದ್ರೆ 4 ತಿಂಗಳ 3 ತಿಂಗಳ ಹಬ್ಬ ಅಂದ್ರೆ ಒಂದು 6 ತಿಂಗಳು ಇಟ್ಕೊಂತಾರ, ಆಮೇಲೆ ತೆಗೆದು ಬಿಡ್ತಾರ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ವೆಲ್ಡರ್ಸ್ ಇದ್ರಿಪ್ಪ ಅಂತಂದ್ರೆ ನಿಮಗೆ ಕಂಟಿನ್ಯೂ ಕೆಲಸ ಕೊಡಾಕ ಮುಂದೆ ಬಂದಾರ. ಅರ್ಹತೆ ಬಂದ್ಬಿಟ್ಟು 10th ಆಗಿರ್ಬೇಕು. 10th ಆಗಿತ್ತಪ್ಪ ಅಂತಂದ್ರೆ ನೀವು ವೆಲ್ಡಿಂಗ್ ಒಳಗೆ ಸ್ವಲ್ಪ ಸ್ಕಿಲ್ಫುಲ್ ಮನುಷ್ಯ ಆಗಿರ್ಬೇಕು. ಅಂದ್ರೆ ನಿಮಗೆ ಇದೊಂದು ಕಾಂಟ್ಯಾಕ್ಟ್ ಒಳಗೆ ಕೆಲಸ ಕೊಡ್ತಾರೆ. ಸೆಕೆಂಡ್ PUC ITI ಆದ್ರೂ ನಡೀತೈತೆ ನೋಡ್ರಿ. 10th PUC ITI ಆದವ್ರನ್ನ ಹೈರಿಂಗ್ ಮಾಡ್ಕೋತಾರೆ. ವಯಸ್ಸಿನ ಮಿತಿ ಬಂದ್ಬಿಟ್ಟು 19 ರಿಂದ 35 ವರ್ಷದವರೆಗೂ ನಡೀತೈತೆ ನೋಡ್ರಿ. ಎಕ್ಸ್ಪೀರಿಯನ್ಸ್ ಮತ್ತು ಪ್ರೆಷರ್ಸ್ ಇಬ್ರದಿಗೂ ನಡೀತೈತಿ. ಸಂಬಳ ಹೆಂಗಪ್ಪ ಅಂತಂದ್ರೆ ಸಂಬಳ ಬಂದ್ಬಿಟ್ಟು ಪ್ರೆಷರ್ಸಿಗೂ 20,000 ಕೊಡಾಕತ್ತಾರ. ಹಂಗ ನೋಡ್ರಿ, ನಿಮ್ದು ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲಪ್ಪ ಅಂತಂದ್ರೂ ಒಂದು ESI PF ಕಟ್ಟಾಗಿ ನಿಮ್ಗೆ 17,000 ರೂಪಾಯಿ ತನಕ ಸ್ಯಾಲ್ರಿ ಬರ್ತೈತಿ. ಇದೊಂದು ಅನುಭವ. ನೋಡ್ರಿ, CTCನ ಚಲೋ ಐತಿ. ಇದು ಸ್ಯಾಲ್ರಿದ 20,000 ತನಕನು ನೀವು ಅರ್ನ್ ಮಾಡ್ಬೋದು. ಏನಪ್ಪಾ ಅಂತಂತಂದ್ರೆ ESI PF ಕಟ್ ಆಕೈತಿ. ಪ್ರಯೋಜನಗಳು PF ESI ಕ್ಯಾಂಟೀನ್ ಲಭ್ಯವಿದೆ. ನೋಡ್ರಿ, PF ಎಂಪ್ಲಾಯ್ ಪ್ರೊವೈಡ್ ಫಂಡ್ ಕೊಡ್ತಾರೆ. PF ಇರ್ತೈತಿ. ಹಂಗ ESIನು ಕೊಡಾಕತ್ತಾರ. ಏನಪ್ಪಾ ಅಂತಂದ್ರೆ ನಿಮ್ದು ಹಾಸ್ಪಿಟಾಲಿಟಿ ಅದ್ರದ್ದೆಲ್ಲ ಅವರ ಪೇ ಮಾಡ್ತಾರೆ. ಅದೊಂದು ESI ಐತೆ. ಹಂಗ ಟ್ರಾನ್ಸ್ಪೋರ್ಟ್ನು ಕೊಡಾಕತ್ತಾರ ನೋಡ್ರಿ. ಕ್ಯಾಬ್ ಫೆಸಿಲಿಟಿನೂ ಕೊಡಾಕತ್ತಾರ, ಮತ್ತು ಫುಡ್ ಫೆಸಿಲಿಟಿನೂ ಐತಿ. ಕ್ಯಾಂಟೀನ್ ಫೆಸಿಲಿಟಿನೂ ಕೊಡಾಕತ್ತಾರ. ನೋಡ್ರಿ, ಉದ್ಯೋಗ ಸ್ಥಳ ಎಲ್ಲಿಪ್ಪ ಅಂತಂದ್ರೆ ನಮ್ಮ ಟಾಟಾ ಮಾರ್ಕೋಪೋಲೋದೊಳಗೆ ಹೈರಿಂಗ್ ನಡೆದೈತಿ. ಲಯಮ್ ಕಾಂಟ್ರಾಕ್ಟ್ದವ್ರು ಹೈರಿಂಗ್ ಮಾಡತ್ತಾರ. ನಾನು ಏನೆಲ್ಲ ಅಂದ್ರೂ ವೆಂಡರ್ಸ್ಗಳ್ದ ಅಂದ್ರೆ ವೆಂಡರ್ ಸೂಪರ್ವೈಸರ್ಗಳು ಇರ್ತಾರೆ, ಕಾಂಟ್ರಾಕ್ಟ್ ಸೂಪರ್ವೈಸರ್ಗಳು. ಅವ್ರದ್ದು 3 ಮಂದಿದ ನಾನು ನಂಬರ್ ಮೆನ್ಷನ್ ಮಾಡ್ತೇನೆ. ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಇಂಟರ್ವ್ಯೂ ಸೆಟ್ ಮಾಡ್ಕೋರಿ. ಏನಪ್ಪಾ ಅಂತಂದ್ರೆ ಇಂಟರ್ವ್ಯೂ ಮಾಡಿದ್ಮೇಲೆ ಕೆಲಸ ಕೊಡ್ತಾರೆ. ಅವ್ರ ಸ್ಟೋರ್ ಒಳಗೂ ಕೆಲಸ ಇರ್ತೈತಿ, ಹಂಗ ಪಿಕಿಂಗ್ ಇರ್ತೈತಿ. ಆರಾಮ್ ಕೆಲಸ ಮಾರ್ಕೋಪೋಲೋದಾಗ ಅಂತಂದ್ರೆ ಆರಾಮ್ ಕೆಲಸ. ಲಯಮ್ ಕಾಂಟ್ಯಾಕ್ಟ್ ಇದು ಮೇನ್ ಆಫೀಸ್ ಬಂದ್ಬಿಟ್ಟು ನಮ್ಮ ಚೆನ್ನೈ ಒಳಗೈತಿ. ಇಲ್ಲಿ ಕಾಂಟ್ಯಾಕ್ಟ್ ತೊಗೊಂಡಾರ ಅವ್ರ. ಟೈಅಪ್ ಇಲ್ಲಿ ಐತಿ. ನಮ್ಮ ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು ಕೆಲಸ ಹುಡುಗವರಿಗೆ ಇದೊಂದು ವಿಡಿಯೋ ಶೇರ್ ಮಾಡ್ರಿ. ಇನ್ನು ಬೆಂಗಳೂರಿಂದ ಲೊಕೇಶನ್ ಒಳಗೆ ಹೈರಿಂಗ್ ನಡೆಯತ್ತಲ್ಲ, ಅದ್ರದ್ದು ಮಾಹಿತಿ ಹೇಳ್ತೇನೆ ಬರ್ರಿ. ನೋಡ್ರಿ, ಯಾರೆಲ್ಲ ಬೆಂಗಳೂರು ಕಡೆ ರೂಮ್ ಫೆಸಿಲಿಟಿ ಇರ್ಬೇಕು, ಸ್ಯಾಲ್ರಿ ಚಲೋ ಇರ್ಬೇಕು, ಅಂಥದನ್ನ ಕೆಲಸ ಹೇಳೋಣ ಅಂತ ಕೆಲಸ ಹುಡುಕತಿರಲ್ಲ ಅಂಥವ್ರಿಗೆ ಇದೊಂದು ವಿಡಿಯೋ ಮಾಹಿತಿ ನೋಡ್ರಿ. ಏನಪ್ಪಾ ಅಂತಂದ್ರೆ ನಮ್ಮ ಬೆಂಗಳೂರೊಳಗೆ ಹೈರಿಂಗ್ ನಡೆದೈತಿ. ಪೂರ್ತಿ ಹೇಳ್ತೀನಿ. INEL ಅಂದ್ರೆ ಇದೊಂದು ಕಂಪನಿ ಒಳಗೆ INEL ಇಂಡಿಯನ್ ನಿಪೋನ್ ಎಲೆಕ್ಟ್ರಿಕಾನ್ ಲಿಮಿಟೆಡ್ ಜಾಯಿಂಟ್ ವೆನ್ಯೂ ಇಂಡಿಯಾ ಆ್ಯಂಡ್ ಜಪಾನ್. ಓಕೆ, ಅಂಡರ್ NTTF. ನೋಡ್ರಿ, NTTF ಇಲ್ಲಿ ನೀವು ಮುಗಿಸ್ಬೋದು. 2 ವರ್ಷದ ಕೋರ್ಸ್ ಇರ್ತೈತಿ. ನೀವು ಕಂಪನಿ ಒಳಗೆ ದುಡಿತಾ ಸ್ಯಾಲ್ರಿನೂ ತೊಗೋಬೋದು. ಹಂಗೆ ನೀವು ಸರ್ಟಿಫಿಕೇಟ್ನು ತೊಗೋಬೋದು NTTF ಮುಗಿಸಿದ್ದ. ಹಂಗೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PUC ಆದವ್ರಿಗೆ ಅಷ್ಟ ನೋಡ್ರಿ. ಇದು PUC ಆದವ್ರಿಗೆ ಬೆಸ್ಟ್ ಐತಿ. ಸ್ಯಾಲ್ರಿನೂ ಅನಾಹುತ ಐತಿ. ಸ್ಯಾಲ್ರಿ ಬಂದ್ಬಿಟ್ಟು 16,500 ರೂಪಾಯಿ ಐತಿ. ಪ್ಲಸ್ ಅಟೆಂಡೆನ್ಸ್ ಬೋನಸ್ 1,000 ರೂಪಾಯಿ ಕೊಡಾಕತ್ತಾರ. OT ಫೆಸಿಲಿಟಿ ಪರ್ ಅವರ್ 120 ರೂಪಾಯಿ ಕೊಡಾಕತ್ತಾರ ನೋಡ್ರಿ. ಹಂಗ ಏನಪ್ಪಾ ಅಂತಂದ್ರೆ ಏಜ್ ಲಿಮಿಟ್ ಬಂದ್ಬಿಟ್ಟು 18 ರಿಂದ 24 ವರ್ಷದವ್ರಿಗೆ ಅಷ್ಟ ಇವ್ರು ತಗೋಕತ್ತಾರ. ಏನಂತಂದ್ರೆ 2 ವರ್ಷದ ಕೋರ್ಸ್ ಇರ್ತೈತಿ. ನೀವು ಕಂಪನಿ ಒಳಗನ ದುಡಿತಾ ಮಾಡ್ಬೋದು ಇದನ್ನ. ಹಂಗ ಕಂಪನಿ ಕಡೆಯಿಂದ ಏನೆಲ್ಲ ಫೆಸಿಲಿಟಿ ಕೊಡತ್ತಾರಪ್ಪ ಅಂತಂದ್ರೆ ರೂಮ್ ಫೆಸಿಲಿಟಿ ಇರ್ತೈತಿ. ನೋಡ್ರಿ, ಆದಷ್ಟು ಬಹಳ ಮಂದಿ ಕೇಳ್ತಿರ್ತೀರಿ, ಬೆಂಗಳೂರು ಆದ್ರೂ ನಡೀತೈತನ ಕೆಲಸ ಸಿಗ್ಲಿ ಅಂತಿರ್ತೀರಿ. ಅಂಥವ್ರಿಗೆ ಇದೊಂದು ಹೆಲ್ಪ್ ಆಗ್ಲಿ ಅಂತ ಇದೊಂದು ವಿಡಿಯೋ ಮಾಡತ್ತೇನೆ. ರೂಮ್ ಫೆಸಿಲಿಟಿ ಫ್ರೀ ಕೊಡಾಕತ್ತಾರ. ಹಂಗ ಕ್ಯಾಬ್ ಫೆಸಿಲಿಟಿ ಇರ್ತೈತಿ. ಹಂಗ ಫುಡ್ ಫೆಸಿಲಿಟಿ ಇರ್ತೈತಿ. ಪ್ರೀ ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತೂ 100% ನಿಮಗೆ ಸಿಗ್ತೈತಿ. ಆ ಕಂಪನಿ ಏನಾದರೂ ಕೋರ್ಸ್ ಮುಗಿಸಿದ್ರಿಪ್ಪ ಅಂತಂದ್ರೆ ಆ ಕಂಪನಿಯವರನ್ನ ನಿಮ್ಮನ್ನ ಪರ್ಮನೆಂಟ್ ಆಗಿ ಹೈರಿಂಗ್ ಮಾಡ್ಕೋತಾರ. ಆಫ್ಟರ್ 2 ಇಯರ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಏನಪ್ಪಾ ಅಂತಂದ್ರೆ ಸ್ಟಾರ್ ಯುವರ್ ಕೆರಿಯರ್ ವಿತ್ ಏನೆಲ್ಲ ಅಪ್ಲೈ ನೋಡ್ರಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನಾಗು ಅನ್ನ ಅಂತ ಬೆಸ್ಟ್ ಮನುಷ್ಯ ವೆಂಡರ್ ಅದಾರ ಅವರಲ್ಲೇ, ನಾಗು ಮುಖಾಶಿ ಅಂತ ಅವ್ರ ನಂಬರ್ ಕೊಡ್ತೀನಿ. ಅವ್ರ ನಂಬರ್ ನೀವು ಕಾಲ್ ಮಾಡಿ ನಿಮ್ಮ ಇಂಟರ್ವ್ಯೂ ಸೆಟ್ ಮಾಡ್ಕೊರಿ. ಒಂದು ಟೀಮ್ ಆದ್ರೆ ಚಲೋ. ಏನಪ್ಪಾ ಅಂತಂದ್ರೆ ನಿಮಗೆ ಹೆಲ್ಪ್ಫುಲ್ ಆಕೈತಿ. ಅದ್ರ ಸಂಬಂಧ ಇದೊಂದು ಕಂಪನಿ ಒಳಗೆ ಡಿಪ್ಲೊಮಾ ಕೋರ್ಸ್ ಯಾಕೆ ಮಾಡ್ರಿಪ್ಪ ಅಂತಂದ್ರೆ ಡಿಪ್ಲೊಮಾ ITI ಆದವ್ರಿಗೆ ಭಾಳ ಡಿಮ್ಯಾಂಡ್ ಐತಿ.
ಅದ್ರ ಸಂಬಂಧ ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಸ ಬೆಂಗಳೂರು ಒಳಗಿರೋ ಕಂಪನಿ ಹೈರಿಂಗ್ ಮಾಡೋದನ್ನ ನಿಮ್ಮ ಮುಂದೆ ತೊಗೊಂಬಂದೀನಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಯಾರೆಲ್ಲ ಡಿಪ್ಲೊಮಾ ಕೋರ್ಸ್ ಮಾಡ್ಬೇಕಂದಿರಲ್ಲ ಅವರಿಗೆ ಹೆಲ್ಪ್ ಆಕೈತೆ. ಅಂದ್ರೆ ಮತ್ತು ಇದು ವೇಕೆನ್ಸಿ ಅನ್ಲಿಮಿಟೆಡ್ ವೇಕೆನ್ಸಿ ಅದ. ಪ್ರತಿಯೊಂದು ವಿಡಿಯೋದೊಳಗೂ ಅನ್ಲಿಮಿಟೆಡ್ ವೇಕೆನ್ಸಿನ ತೊಗೊಂಬಂದಿರ್ತೇನೆ ನಾನು. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಬಾಯ್. ನೋಡ್ರಿ ಹೆಂಗಪ್ಪ ಅಂತಂದ್ರೆ ಕರ್ನಾಟಕದ ಕ್ರಿಯೇಟರ್ಸ್ಗಳು ಕನ್ನಡ ಪ್ಯೂರ್ ಆಗಿ ಯಾರು ಮಾತಾಡ್ತಾರಲ್ಲ ಅವ್ರಿಗೆ ಯೂಟ್ಯೂಬ್ ಜಾಸ್ತಿ ಅರ್ನಿಂಗ್ಸ್ ಕೊಡ್ತೈತಿ. ಏನಪ್ಪ ಅಂತಂದ್ರೆ ಹಿಂದಿ ಇಂಗ್ಲೀಷ್ದವ್ರಿಗೆ ಭಾಳ ಕೊಡ್ತೈತಿ. ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ ಕ್ರಿಯೇಟ್ ಆಗಿದ್ದ ಅದ್ರ ಮೇಲೆ. ನಾವು ಲೋಕಲ್ ಲ್ಯಾಂಗ್ವೇಜ್ ಆಕೈತಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಕೈತಿ. इसलिए बोल रहा हूँ हिंदी में स्टार्ट करो और डू इन इंग्लिश ವಿಡಿಯೋ ಆದಷ್ಟು. ಇಲ್ಲಪ್ಪ ಅಂತಂದ್ರೆ ಅವರು ಸಾಂಗ್ ಹಾಕಿ ನಿಮ್ಮ ವಿಡಿಯೋ ಹಾಕ್ತೀರಿ ಅಂತಂದ್ರೆ ವಿಡಿಯೋ ಮಾತ್ರ ಹೆವಿ ಕ್ಲಿಯಾರಿಟಿ ಇರ್ಬೇಕು. ಅಂದಾಗ ಮಾತ್ರ ಹೆವಿ ಅರ್ನಿಂಗ್ಸ್ ಮಾಡ್ಬೋದು. ಮತ್ತು ಸರ್ವರ್ ಚೇಂಜ್ ಮಾಡಿನೂ ಮಾಡ್ಕೋಬೋದು ವಿಡಿಯೋ. ಅದನ್ನು ಹೇಳ್ಕೊಡ್ತೇನೆ ರೀ ಬೇಕಾದ್ರೆ. ನನ್ನೊಂದು 100K ಸಬ್ಸ್ಕ್ರೈಬರ್ಸ್ ಆಗಲಿ ಪ್ರತಿಯೊಂದು ತಿಳಿಸ್ಕೊತಾನೆ ಹೋಗ್ತಾನೆ.